ನಮಸ್ಕಾರ. ಮನೆ ಎನ್ನುವುದು ಕೇವಲ ಕಲ್ಲು ಮಣ್ಣಿನ ಕಟ್ಟಡವಲ್ಲ, ಅದು ಅಲ್ಲಿರುವ ಸ್ತ್ರೀಯ ಗುಣಗಳ ಮೇಲೆ ನಿಂತಿರುತ್ತದೆ. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಯಾವ ಮನೆಯಲ್ಲಿ ಸ್ತ್ರೀಯನ್ನು ಗೌರವಿಸಲಾಗುತ್ತದೆಯೋ ಅಲ್ಲಿ ಸಾಕ್ಷಾತ್ ಲಕ್ಷ್ಮಿಯೂ ನೆಲೆಸುತ್ತಾಳೆ. ಆದರೆ ಇಂದಿನ ಸಂಬಂಧಗಳಲ್ಲಿ ಯಾಕೆ ಇಷ್ಟೊಂದು ಬಿರುಕು? ಸ್ತ್ರೀ ಶಕ್ತಿಯನ್ನು ಸರಿಯಾಗಿ ಬಳಸಿಕೊಂಡರೆ ಬಡವನು ಶ್ರೀಮಂತನಾಗುವುದು ಹೇಗೆ? ಇಂದು ನಾವು ಸಂಸಾರದಲ್ಲಿ ಸುಖ ಶಾಂತಿ ನೆಲೆಸಲು ಮತ್ತು ಸಂಬಂಧಗಳನ್ನು ಗಟ್ಟಿಗೊಳಿಸಲು ಚಾಣಕ್ಯರು ನೀಡಿದ 3 ಅದ್ಭುತ ಸೂತ್ರಗಳನ್ನು ತಿಳಿಯೋಣ. ಮೊದಲನೆಯದು, ಸ್ತ್ರೀಯೇ ಮನೆಯ ಅಸಲಿ ಮಂತ್ರಿ. ವುಮನ್ ಆಸ್ ಅನ್ ಅಡ್ವೈಸರ್. ಚಾಣಕ್ಯರ ಪ್ರಕಾರ ಸ್ತ್ರೀ ಕೇವಲ ಗೃಹಿಣಿಯಲ್ಲ, ಅವಳು ಪತಿಗೆ ಮಂತ್ರಿಯಂತೆ, ಅಂದರೆ ಸಲಹೆಗಾರ್ತಿ. ಸ್ತ್ರೀಯರಿಗೆ ಜನ್ಮಜಾತವಾಗಿ ಬರುವ ಇಂಟ್ಯೂಷನ್ ಅಥವಾ ಮುನ್ಸೂಚನೆ ತಿಳಿಯುವ ಶಕ್ತಿ ಪುರುಷರಿಗಿಂತ ಹೆಚ್ಚಿರುತ್ತದೆ. ಕಷ್ಟದ ಸಮಯದಲ್ಲಿ ಅಥವಾ ವ್ಯವಹಾರದಲ್ಲಿ ಗೊಂದಲವಿದ್ದಾಗ ಪತ್ನಿಯ ಸಲಹೆ ಪಡೆಯುವವನು ಎಂದಿಗೂ ಸೋಲಲಾರ. ಕಾರ್ಯೇಷು ದಾಸಿ ಕರಣೇಷು ಮಂತ್ರಿ, ಅಂದರೆ ಕೆಲಸದಲ್ಲಿ ದಾಸಿಯಂತೆ ನಿಷ್ಠೆ ಮತ್ತು ಸಲಹೆ ನೀಡುವಾಗ ಮಂತ್ರಿಯಂತೆ ಬುದ್ಧಿವಂತಿಕೆ ಇರುವ ಸ್ತ್ರೀ ಸಿಕ್ಕರೆ ಆ ಪುರುಷ ಜಗತ್ತನ್ನೇ ಗೆಲ್ಲಬಲ್ಲ. ಅವಳ ಗೌರವವೇ ನಿಮ್ಮ ಏಳಿಗೆಯ ಗುಟ್ಟು. ಎರಡನೆಯದು, ಸಂಬಂಧಗಳಲ್ಲಿ ಸಹನೆ ಮತ್ತು ಕ್ಷಮೆ. ಪೇಷನ್ಸ್ ಇನ್ ರಿಲೇಷನ್ಶಿಪ್ಸ್. ಸಂಬಂಧಗಳು ಮುರಿಯುವುದು ಅಹಂಕಾರದಿಂದ, ಆದರೆ ಉಳಿಯುವುದು ಸಹನೆಯಿಂದ. ಚಾಣಕ್ಯರು ಹೇಳುತ್ತಾರೆ, ಕ್ಷಮೆ ಎನ್ನುವುದು ಸ್ತ್ರೀಯ ಅತಿ ದೊಡ್ಡ ಆಭರಣ. ಮನೆಯಲ್ಲಿ ಸಣ್ಣಪುಟ್ಟ ತಪ್ಪುಗಳಾದಾಗ ಅದನ್ನು ದೊಡ್ಡದು ಮಾಡದೆ ಕ್ಷಮಿಸುವ ಗುಣವಿದ್ದರೆ ಅಲ್ಲಿ ಪ್ರೀತಿ ಶಾಶ್ವತವಾಗಿರುತ್ತದೆ. ಅದೇ ರೀತಿ ಪುರುಷರೂ ಕೂಡ ಸ್ತ್ರೀಯ ಭಾವನೆಗಳನ್ನು ಅರ್ಥಮಾಡಿಕೊಳ್ಳಬೇಕು. ಸಂಬಂಧಗಳಲ್ಲಿ ಸಣ್ಣ ಬಿರುಕು ಮೂಡಿದಾಗ ಅದನ್ನು ಕೂಡಲೇ ಸರಿಪಡಿಸಿಕೊಳ್ಳಿ, ಇಲ್ಲದಿದ್ದರೆ ಅದು ಕಾಲಕ್ರಮೇಣ ದೊಡ್ಡ ಕಂದಕವಾಗುತ್ತದೆ. ಪರಸ್ಪರರ ಗೌರವವೇ ಸುಖೀ ಸಂಸಾರದ ಅಡಿಪಾಯ. ಮೂರನೆಯದು, ಆರ್ಥಿಕ ಶಿಸ್ತು ಮತ್ತು ಭವಿಷ್ಯದ ರಕ್ಷಣೆ. ಎಕನಾಮಿಕ್ ಡಿಸಿಪ್ಲಿನ್ ಆ್ಯಂಡ್ ಫ್ಯೂಚರ್ ಪ್ರೊಟೆಕ್ಷನ್. ಚಾಣಕ್ಯನ ಪ್ರಕಾರ ಯಾವ ಮನೆಯಲ್ಲಿ ಸ್ತ್ರೀ ಹಣದ ನಿರ್ವಹಣೆಯಲ್ಲಿ ಜಾಣ್ಮೆ ತೋರುತ್ತಾಳೆ, ಆ ಮನೆಯಲ್ಲಿ ದಾರಿದ್ರ್ಯ ಸುಳಿಯುವುದಿಲ್ಲ. ಅಗತ್ಯಕ್ಕಿಂತ ಹೆಚ್ಚು ಖರ್ಚು ಮಾಡದೆ ಕಷ್ಟಕಾಲಕ್ಕಾಗಿ ಹಣ ಉಳಿಸುವ ಸ್ತ್ರೀ ಮನೆಯ ಅಸಲಿ ರಕ್ಷಕಿ. ಲಕ್ಷ್ಮಿ ಚಂಚಲ ಸ್ವಭಾವದವಳು, ಆದರೆ ಸಂಸ್ಕಾರವಂತ ಸ್ತ್ರೀ ಇರುವ ಮನೆಯಲ್ಲಿ ಅವಳು ಸ್ಥಿರವಾಗಿ ನೆಲೆಸುತ್ತಾಳೆ. ಹಣದ ದುಂದುವೆಚ್ಚ ಸಂಬಂಧಗಳಲ್ಲಿ ಒತ್ತಡ ತರುತ್ತದೆ, ಆದರೆ ಮಿತವ್ಯಯ ಮತ್ತು ಆರ್ಥಿಕ ಶಿಸ್ತು ಮನೆಯಲ್ಲಿ ನೆಮ್ಮದಿ ತರುತ್ತದೆ. ಸ್ತ್ರೀ ಮನೆಯ ಸಂಸ್ಕಾರದ ಕನ್ನಡಿ. ಅವಳನ್ನು ಪ್ರೀತಿಸಿ, ಗೌರವಿಸಿ ಮತ್ತು ಅವಳ ಶಕ್ತಿಯನ್ನು ನಂಬಿ. ಚಾಣಕ್ಯನ ಈ ಗೃಹಸ್ಥ ನೀತಿಗಳು ನಿಮ್ಮ ಜೀವನದಲ್ಲಿ ಬೆಳಕಾಗಲಿ. ನಿಮ್ಮ ಮನೆಯ ಸುಖದ ರಹಸ್ಯ ಯಾವುದು? ಕಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಜೀವನದ ಅತಿ ಮುಖ್ಯ ಸ್ತ್ರೀಗೆ, ಅಮ್ಮ, ಪತ್ನಿ ಅಥವಾ ತಂಗಿಗೆ ಈ ವಿಡಿಯೋ ಶೇರ್ ಮಾಡಿ ಅವರಿಗೆ ಗೌರವ ಸಲ್ಲಿಸಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಪ್ರೀತಿಯೇ ಪರಮೋಚ್ಚ.